ಈಗ ನನ್ನ ದೃಷ್ಟಿ ಅರ್ಚನಾ ಮೇಲಿದೆ. ದ ಡೆವಿಲ್ ಇಸ್ ಬ್ಯಾಕ್. ಇನ್ ಮುಂದೆ ನಮ್ಮ ಮಂತ್ರನ್ಗೆ ಯಾವ ತೊಂದರೆನೂ ಇರಲ್ಲ ಅಲ್ವಾ? ಸದ್ಯಕ್ಕೇನು ಇಲ್ಲಮ್ಮ. ಮಂತ್ರ ಆಫೀಸೆಲ್ಲ ಕೆಲಸ ಮಾಡಿಲ್ಲ ಅಂತ ನಮ್ಮ ಲಾಯರು ಪ್ರೂಫ್ ಸಮೇತ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ರು. ಮಂತ್ರ ಈಗ ಬೇಲ್ ಮೇಲೆ ಹೊರಗಡೆ ಬಂದಿರೋದು. ವೀರಣ್ಣವರು ಕರೆಕ್ಟ್ ಟೈಮ್ಗೆ ಬೇಲ್ ಅಮೌಂಟ್ನ ತಗೊಂಬಂದು ಕೊಟ್ರು. ಅಂದ್ರೆ ಹೆದರ್ಕೊಳ್ಳೋ ಅಂಥದ್ದೇನಿಲ್ಲಮ್ಮ. ಅತ್ಗೇನ ಆಫೀಸಲ್ಲಿ ಕೂಡಾಕಿದ್ದು ಮೊಬೈಲ್ನ ಕಸದಲ್ಲಿ ಎಸ್ದಿದ್ದು ಯಾರು ಗೊತ್ತಾ? ಯಾರಪ್ಪ ಸುಶಾಂತ್? ಸಾಧನಾ ಅಕ್ಕನ ಜೊತೆಲಿ ಅವ್ರ ಹಳೆ ಆಫೀಸಲ್ಲಿ ಯಾರೋ ಸುಂದ್ರಿ ಅಂತೆ, ಅವ್ರ ಕೊಲೀಗ್. ಯಾರವರು? ನನಗಂತೂ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ನನ್ನ ದ್ವೇಷ ಮಾಡೋರು ಯಾರೂ ಇಲ್ವಲ್ಲ. ಭಗವಂತನೇ ದ್ವೇಷ ಮಾಡೋ ಜನ ಇದ್ದಾರೆ ಸಾಧನಾಕ. ಅಂಥದ್ರಲ್ಲಿ ಮನುಷ್ಯನ್ ದ್ವೇಷ ಮಾಡಲ್ವಾ? ಸರಿಯಾಗಿ ಹೇಳಿದ್ರಿ ಮಂತ್ರ. ಇವತ್ತಿ ಪ್ರಪಂಚದಲ್ಲಿ ಪ್ರೀತಿಸೋರ್ಗಿಂತ ದ್ವೇಷ ಮಾಡೋರೇ ಜಾಸ್ತಿ. ಅದ್ ಹೇಗ ಆ ಥರ ಮಾಡೋದಕ್ಕೆ ಸಾಧ್ಯ? ಆಫೀಸಲ್ಲಿ ಯಾರು ಇಲ್ದಿರೋ ಟೈಮ್ ನೋಡ್ಕೊಂಡು ಒಳಗ್ ಬಂದು ಸಾಧನಾ ಅಕ್ಕನ್ನ ಕೂಡ ಹಾಕಿ ಮೊಬೈಲ್ನ ಕದ್ದಿದ್ದು. ಅದನ್ನ ಅವ್ರನ್ನೇ ಕೇಳ್ಬೇಕು. ಆ ಕೆಲ್ಸನ ಪೊಲೀಸ್ನವ್ರು ಮಾಡ್ತಾರೆ. ಈಗೇನ್ರಪ್ಪ, ನನ್ ಸೊಸೆ ಆ ಕೆಲ್ಸ ಮಾಡಿಲ್ಲ ಅಂತ ಗೊತ್ತಾಯ್ತು ತಾನೆ? ಅದನ್ನ ಪೊಲೀಸ್ ಅವರೇ ಹೇಳ್ಬೇಕು ಅಲ್ವಾ ಮಂತ್ರ? ಹೇಳ್ತಾರೆ, ಹೇಳ್ಬೇಕು. ಇನ್ವೆಸ್ಟಿಗೇಷನ್ ಅಲ್ಲಿ ನಿಜ ಗೊತ್ತಾಗತ್ತೆ. ನೋಡಿ ಬಾವ, ನಿಮ್ಮ ದೃಷ್ಟಿಲಿ, ಸಾಧನಾ ಅಕ್ಕನ ದೃಷ್ಟಿಲಿ, ಇನ್ಯಾರ್ದ ದೃಷ್ಟಿಲಿ ನಾನು ಶಾಂತಿ ನಿವಾಸ ಸೊಸೆ ಆಗಿಲ್ದೇ ಇರ್ಬೋದು. ಆದ್ರೆ ನನ್ನ ದೃಷ್ಟಿಲಿ ಶಾಂತಿ ನಿವಾಸದವ್ರು ಎಲ್ರೂ ನನ್ನವ್ರೆ. ಒಂದ್ ವೇಳೆ ನಾನೇನಾದ್ರೂ ತಿಳಿದೇನೆ ತಪ್ಪು ಮಾಡಿದ್ರೆ ನೀವೇನ್ ಬೇಕಿದ್ರು ಶಿಕ್ಷೆ ಕೊಡಿ, ಅದನ್ನ ಅನುಭವಿಸ್ತೀನಿ. ಆದ್ರೆ ಅನುಮಾನ ಪಟ್ಟು ಯಾರ್ದೋ ಮಾತು ಕೇಳ್ಕೊಂಡು ಕಂಪ್ಲೇಂಟ್ ಕೊಟ್ರೆ ಅವಮಾನ ಆಗೋದು ನನಗ್ ಮಾತ್ರ ಅಲ್ಲ, ಈ ಶಾಂತಿ ನಿವಾಸದ ಮರ್ಯಾದೆನೂ ಹೋಗುತ್ತೆ. ಹಾಗಂತ ಈ ತಪ್ಪನ್ನ ನಾನ್ ಮಾಡಿಲ್ಲ. ಸರಿ, ನಾನು ಹೋಗಿ ಅಣ್ಣನ್ನು ಅದಕ್ಕೇನೋ ಮಾತಾಡ್ಸ್ಕೊಂಡು ಅಲ್ಲಿಂದ ಹಾಗೆ ಆಫೀಸಿಗೆ ಬರ್ತೀನಿ. ಓಕೆ, ಬಾಯ್. ಬಾಯ್ ಮಂತ್ರ. ಅತ್ತೆ, ನಾನು ಆಫೀಸಿಗೆ ಹೊರಡ್ತೀನಿ. ಅಯ್ಯೋ ಮಂತ್ರ, ಇವತ್ತೊಂದಿನ ರೆಸ್ಟ್ ಮಾಡಮ್ಮ. ನಿನ್ನೆ ಚೆನ್ನಾಗಿ ರೆಸ್ಟ್ ಮಾಡಿದ್ದೀನಿ. ಅತ್ಗೇನ ಆಫೀಸಲ್ಲಿ ಕೂಡಾಕಿದ್ದು ಮೊಬೈಲ್ನ ಕಸದಲ್ಲಿ ಎಸ್ದಿದ್ದು ಯಾರು ಗೊತ್ತಾ? ಸಾಧನಾ ಅಕ್ಕನ ಜೊತೆಲಿ ಅವ್ರ ಹಳೆ ಆಫೀಸಲ್ಲಿ ಯಾರೋ ಸುಂದ್ರಿ ಅಂತೆ, ಅವ್ರ ಕೊಲೀಗ್. ಯಾರು ಇವಳು? ಇಷ್ಟಿ ದಿನ ಇಲ್ದೇ ಇರೋದು ಇವಾಗ ನನ್ನ ಮೇಲೆ ದ್ವೇಷ ತೀರಿಸ್ಕೋತಿರೋಳು ಯಾರು ಹೇಳ್ಬೋದು?
ರೀ ಏನ್ರಿ ಇದ್ ನಿಮ್ ಒದ್ದಾಟ? ಒಂದ್ 5-10 ನಿಮಿಷ ಹೆಚ್ಚು ಕಮ್ಮಿ ಅಚ್ಚು ಬಂದ್ಬಿಡ್ತಾಳೆ. ಅಯ್ಯೋ ಸುಮತಿ, ನಿನಗೆ ಈ ಅಮೃತಗಳಿಗೆ ಬಗ್ಗೆ ಗೊತ್ತಿಲ್ಲ. ದಿನದಲ್ಲಿ ಒಂದ್ಸಲ ಅಷ್ಟೇ ಬರೋದದು. ಆ ಟೈಮಲ್ಲಿ ನನ್ನ ತಂಗಿ ಪತ್ರಕ್ಕೆಲ್ಲ ಸೈನ್ ಮಾಡ್ಬಿಟ್ರೆ ಉಳಿದೆಲ್ಲ ನಾನು ನೋಡ್ಕೋತೀನಪ್ಪ. ನೀನ್ ಬೇರೆ. ಅವಳು ಬರ್ತಾಳೆ, ನೀವು ಮೊದ್ಲು ಈ ಕಷಾಯ ಕುಡಿ. ನನಗ್ ಬೇಡ. ನನ್ ತಂಗಿ ಬಂದಿದ್ರಲ್ಲಿ ಸೈನ್ ಮಾಡಿದ್ಮೇಲೆ ಕಷಾಯ ಕುಡಿಯೋದು ನಾನು. ಅಯ್ಯೋ ಶಂಕ್ರು, ಅಮೋರೆ ಹೇಳಿ. ಅದು ನೀನ್ ಹೋಗಿ ಮೊದ್ಲು ಅಚ್ಚುಮ್ಮನ್ ಕರ್ಕೊಂಬಂದ್ಬಿಡು. ನಮ್ಮನೇಲಿ ದೊಡ್ಡ ಮಗು ಚೆಂಡಿ ಹಿಡಿತಾ ಇದೆ. ಹೌದು ಹೌದು ಅತ್ಗೆ, ಸರಿಯಾಗಿ ಹೇಳಿದ್ರಿ. ಬರ್ತಾ ಬರ್ತಾ ನಮ್ಮನೆ ದೊಡ್ಡ ಮಗು ಚಂಡಿ ಹಿಡಿತಿದೆ. ಬೇಡದೇ ಇರೋ ಕೆಲ್ಸನೂ ಮಾಡೋದಕ್ ಶುರು ಮಾಡ್ಕೊಂಡ್ಬಿಟ್ಟಿದೆ. ಅದ್ಕೆ 4 ಕೊಟ್ಟು ಬುದ್ಧಿ ಕಲ್ಸದಲ್ವಾ ನೀವು? ಅಯ್ಯೋ ನಾನ್ ಕೊಡೋದ? ಅದೆಲ್ಲ ನಾನ್ ಕೊಡಕ್ಕಾಗಲ್ಲ. ಅವ್ರ ಅಮ್ಮನೇ ಬರ್ಬೇಕು. ಅಮೋರೆ ಅಮ್ಮನ ಅವರಲ್ಲಿದ್ದಾರೆ ಅಮೋರೆ. ಅಂದ್ರೆ ಅವ್ರು ಹೇಗ್ ಬರೋದಕ್ ಸಾಧ್ಯ ಅಂತ? ಬರೋಕ್ ಸಾಧ್ಯನಾ? ಅವ್ರ ಆಲ್ರೆಡಿ ಬಂದಾಗಿದೆ. ಇಲ್ ನೋಡು, ಈ ಅಮ್ಮನ್ ಬಗ್ಗೆನೇ ನಾನ್ ಮಾತಾಡ್ತಿರೋದು. ಏನ್ ನಿಂದು? ಏನಿದು? ನನಗ್ ಗೊತ್ತಿದೆ, ಅದೇನೋ ದೊಡ್ಡ ದೊಡ್ಡ ಕೆಲ್ಸಗಳೆಲ್ಲ ಮಾಡೋದು. ನಾನೇನಮ್ಮ ಮಾಡ್ದೆ? ಯಾರಿಗೂ ಹೇಳ್ದೆ ಕೆಲ್ಸಗಳನ್ನೆಲ್ಲ ಮಾಡ್ತಿದ್ಯಾ? ನಾನೇನು ಮಾಡಿಲ್ಲ ಕಣಮ್ಮ. ಅಣ್ಣ, ಮಂತ್ರಂಗೆ ಜಾಮೀನ್ಗೆ ದುಡ್ಡು ಯಾಕೆ ಕೊಟ್ಟೆ? ಅಮ್ಮ ಅದು ಅದೇನಂದ್ರೆ ಅದು ಅವ್ರ ಕುಟುಂಬದವ್ರು ಯಾರು ಬೇಲ್ ಕೊಡಬಾರ್ದು ಅಂತ ಅಂದ್ರಂತೆ. ಅದಕ್ಕೆ ನನಗೆ ಪರಿಚಯ ಕುಟುಂಬ ಅಲ್ವೇನಮ್ಮ, ನಾನು ಬೇಲ್ ಕೊಟ್ಟೆ. ಅದೇನು ತಪ್ಪೇನಮ್ಮ ಅದು? ಅದಕ್ಕೆ ನಾನ್ ಕೇಳಿಲ್ಲ. ಬುದ್ಧಿವಂತ ಆಗ್ಬಿಟ್ಟಿದ್ಯಲ್ಲ ನೀನು. ಅದ್ಕೆ ಇವತ್ತಿಂದ ನಿಮ್ ಗಂಡಂಗ್ ಆಫೀಸ್ಗೆ ಹೋಗಕ್ ಹೇಳಿ. ನಾನ್ ಹೋಗಲ್ಲ ಅದ್ಕೇನ್ ಮೇಲೆ. ಬುದ್ಧಿವಂತ ಅಲ್ವಾ ತುಂಬಾ?